ಎವ್ರಿವನ್, ಇವಾಗ ಬಂದ್ಬಿಟ್ಟು ವಿಡಿಯೋನ ನೋಡಿದ್ರಲ್ಲ, ಈ ರೀತಿ ವೀಡಿಯೋಸ್ಗಳನ್ನ ನೀವು ಕೂಡ ಈಸಿಯಾಗಿ ನಿಮ್ಮ ಫೋನಲ್ಲೇ ಜಸ್ಟ್ 5 ಮಿನಿಟ್ಸಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆನಾ, ಇವಾಗಿನ ಟೈಮಲ್ಲಿ ಈ ರೀತಿ ಫ್ರೂಟ್ಸ್ ಈಟಿಂಗ್ ವೀಡಿಯೋಸ್ಗಳು ತುಂಬ ಅಂದರೆ ತುಂಬಾ ಟ್ರೆಂಡಿಂಗಲ್ಲಿದೆ. ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು, ಯೂಟ್ಯೂಬಲ್ಲಾಗಿರ್ಬೋದು. ಇವಾಗಿನ ಟೈಮಲ್ಲಿ ನೀವು 2026 ಬರೋಕ್ಕೂ ಮುಂಚೆ ಈ ರೀತಿ ಚಾನಲ್ಗಳನ್ನ ನೀವು ಕೂಡ ಕ್ರಿಯೇಟ್ ಮಾಡಿಕೊಂಡು ಈ ರೀತಿ ಟ್ರೆಂಡಿಂಗ್ ಟಾಪಿಕ್ ಮೇಲೆ ವರ್ಕ್ ಮಾಡೋದ್ರಿಂದ ನಿಮ್ಮ ಚಾನಲ್ ಕೂಡ ಬೇಗನೆ ಗ್ರೋ ಆಗುತ್ತೆ. ಓಕೆನಾ, ನಿಮಗೊಂದು ಎಕ್ಸಾಂಪಲ್ಗೆ ಒಂದು ಇನ್ಸ್ಟಾಗ್ರಾಮ್ ಪೇಜನ್ನು ತೋರಿಸ್ತೀನಿ. ಅವ್ರ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಕೂಡ ಅವ್ರು ಇದೇ ರೀತಿ ವೀಡಿಯೋಸ್ನ ಹಾಕ್ತಾ ಹೋಗಿದ್ದಾರೆ. ಓಕೆನಾ, ಫ್ರೂಟ್ಸಿಂದ ಆಗಿರ್ಬೋದು, ವೆಜಿಟೇಬಲ್ಸಿಂದ ಆಗಿರ್ಬೋದು, ಈ ರೀತಿ ಈಟಿಂಗ್ ವೀಡಿಯೋಸ್ನ ನೀವು ಮಾಡ್ಬೋದು. ತುಂಬ ಅಂದ್ರೆ ತುಂಬಾ ಕ್ಯೂಟ್ ಆಗಿದೆ. ಈ ರೀತಿ ವೀಡಿಯೋಸ್ಗಳನ್ನ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು ಎಲ್ಲರೂ ಹಾಕಿ ನೋಡ್ತಾನೆ ಇರ್ತಾರೆ. ಒಂದೆರಡು ಸಲ ನೋಡ್ಬಿಟ್ಟು ಸುಮ್ಮನಾಗಲ್ಲ, ಮತ್ತೆ ರಿಪೀಟೆಡ್ ಆಗಿ ವೀಡಿಯೋಸ್ನ ನೋಡ್ತಾನೆ ಹೋಗ್ತಾರೆ. ಓಕೆನಾ, ನೀವು ಕೂಡ ನೋಡ್ಬೋದು ಈ ರೀತಿ ವಿಡಿಯೋಸ್ಗಳಿಗೆ ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಲಕ್ಷಗಟ್ಟಲೆ ಸಬ್ಸ್ಕ್ರೈಬರ್ಸ್ನ ಕೂಡ ಗೇನ್ ಮಾಡಿರ್ತಾರೆ. ತುಂಬಾ ಅಂದ್ರೆ ತುಂಬಾನೇ ಕಮ್ಮಿ ವಿಡಿಯೋಸ್ನ ಹಾಕ್ಬಿಟ್ಟು ಅಂತ. ಓಕೆನಾ, ಹಾಗಿದ್ರೆ ಬನ್ನಿ ಈ ರೀತಿ ವಿಡಿಯೋನ ಯಾವ ರೀತಿ ಜನರೇಟ್ ಮಾಡೋದು ಮತ್ತೆ ಅವ್ರು ಯಾವ ರೀತಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಹಾಕಿದ್ದಾರೆ ಅನ್ನೋದನ್ನ ಎಲ್ಲದನ್ನು ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೆ ಫುಲ್ ಆಗಿ ವಾಚ್ ಮಾಡಿ. ಓಕೆನಾ, ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನಾನೀಗ ಆನ್ ಮಾಡ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡರ್ನ. ಈಗ ನಾನು ಫಸ್ಟಲ್ಲಿ ಏನು ವೀಡಿಯೋ ತೋರಿಸಿದ್ನಲ್ವಾ, ಸೇಮ್ ಟು ಸೇಮ್ ಅದೇ ರೀತಿ ವೀಡಿಯೋನ ನಾನು ಕೂಡ ಜನರೇಟ್ ಮಾಡಿ ನಿಮಗೆ ತೋರಿಸ್ತೀನಿ. ಓಕೆನಾ, ಇದಕ್ಕೆ ಫಸ್ಟ್ ಬಂದುಬಿಟ್ಟು ನಿಮಗೆ ಒಂದು ಎಕ್ಸಾಂಪಲ್ಗೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ನಾನು ತೋರಿಸ್ಬಿಡ್ತೀನಿ. ಅವರು ಕೂಡ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಸೇಮ್ ಟು ಸೇಮ್ ಇದೇ ರೀತಿ ವೀಡಿಯೋಸ್ನ ಹಾಕಿದ್ದಾರೆ. ಅವ್ರ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಮೋಗು ಚೀಕ್ಸ್ ಅಂತ. ಇದು ಬಂದುಬಿಟ್ಟು ಇವಾಗಿನ ಟೈಮಲ್ಲಿ ತುಂಬ ಅಂದರೆ ತುಂಬಾ ಟ್ರೆಂಡಿಂಗಲ್ಲಿದೆ ಈ ರೀತಿ ವೀಡಿಯೋಸ್ಗಳು. ಮೋಗು ಚೀಕ್ಸ್ ಅವರ ವೀಡಿಯೋಸ್ಗಳಿದೆ ಇಲ್ವಾ, ಇದೇ ರೀತಿ ವೀಡಿಯೋನ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ನೋಡ್ತಾನೂ ಇದ್ದಾರೆ. ಮತ್ತು ಇವಾಗಿನ ನ್ಯೂ ಟ್ರೆಂಡಿಂಗ್ ಆಗಿರೋದ್ರಿಂದ ತುಂಬ ಜನ ಈ ರೀತಿ ವೀಡಿಯೋಸ್ನೇ ಜನರೇಟ್ ಮಾಡ್ತಿದ್ದಾರೆ. ಏನಕ್ಕಂದರೆ ಈ ರೀತಿ ವೀಡಿಯೋಸ್ಗಳು ನ್ಯೂ ಕಂಟೆಂಟ್ ಆಗಿರೋದ್ರಿಂದ ಮತ್ತು ಯೂನಿಕ್ ಆಗಿರೋ ಒಂದು ಕಂಟೆಂಟ್ ಆಗಿರೋದ್ರಿಂದ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ಕೂಡ ನೋಡ್ತಿದ್ದಾರೆ. ಇದಕ್ಕೆ ಮಿಲಿಯನ್ ಗಟ್ಟಲೆ ವ್ಯೂಸ್ಗಳು ಕೂಡ ಬರ್ತಿದೆ. ಓಕೆನಾ, ಇವ್ರ ಪೇಜಲ್ಲಿ ಬಂದುಬಿಟ್ಟು ನೀವು ನೋಡ್ಬೋದು ಜಸ್ಟ್ 33 ಅಷ್ಟೇ ಪೋಸ್ಟ್ ಹಾಕಿದ್ದಾರೆ. ಇವ್ರದ್ದು ಫಾಲೋವರ್ಸ್ ಬಂದುಬಿಟ್ಟು 200K ಮೇಲೆ ಆಗಿದೆ. ಓಕೆನಾ, ಏನಕ್ಕಂದರೆ ಇವರು ವಿಡಿಯೋಗೆ ವ್ಯೂಸ್ಗಳು ಕೂಡ ಅಷ್ಟೇ ಬಂದಿದೆ. ನೀವೇ ನೋಡ್ಬೋದು, ಇಲ್ಲಿ 21.4 ಮಿಲಿಯನ್ ಬಂದಿದೆ, 1 ಮಿಲಿಯನ್, 2 ಮಿಲಿಯನ್, 2.4 ಮಿಲಿಯನ್, 5.6 ಮಿಲಿಯನ್, 59.4 ಮಿಲಿಯನ್ ಇಷ್ಟು ವ್ಯೂಸ್ ಬಂದಿದೆ ಜಸ್ಟ್ 33 ಪೋಸ್ಟಿಗೆ. ಓಕೆನಾ, ಇದೇ ರೀತಿ ಸೇಮ್ ಟು ಸೇಮ್ ನೀವು ಯೂಟ್ಯೂಬಲ್ಲಾಗಲಿ ಇನ್ಸ್ಟಾದಲ್ಲಾಗಲಿ ಇದೇ ರೀತಿ ವೀಡಿಯೋಸ್ನ ನೀವು ಕೂಡ ಜನರೇಟ್ ಮಾಡಿ ಹಾಕೋದ್ರಿಂದ ನಿಮ್ಮದು ವೀಡಿಯೋಸ್ಗಳಿಗೂ ಕೂಡ ಇದೇ ರೀತಿ ವ್ಯೂಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೇಮ್ ಟು ಸೇಮ್ ಇದೇ ರೀತಿ ವೀಡಿಯೋಸ್ನ ನೀವು ಜನರೇಟ್ ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ರೀತಿ ಇವ್ರ ವೀಡಿಯೋನ ಕಾಪಿ ಪೇಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಓನ್ ಆಗಿ ನೀವು ಕೂಡ ಇದೇ ರೀತಿ ವೀಡಿಯೋನ ಜನರೇಟ್ ಮಾಡ್ಬೋದು. ಅದು ಹೇಗೆ ಏನು ಅಂತ ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ, ಈಗ ನೋಡ್ಬೋದು ಇವರು ಬರೀ ಫ್ರೂಟ್ಸಿಂದಾನೇ ಮಾಡಿಲ್ಲ ಈ ರೀತಿ ವೀಡಿಯೋನ, ಫಿಶ್ಶಿಂದ ಮಾಡಿದ್ದಾರೆ. ಇಲ್ಲಿ ಬನ್ ಆಗಿರ್ಬೋದು, ಬೇಕ್ರಿ ಐಟಮ್ಸ್ ಆಗಿರ್ಬೋದು, ಅಥವಾ ವೆಜಿಟೇಬಲ್ಸ್ ಆಗಿರ್ಬೋದು, ಎಗ್ಗಿಂದ ಆಗಿರ್ಬೋದು, ಫ್ರೂಟ್ಸ್, ವೆಜಿಟೇಬಲ್ಸ್ ಎಲ್ಲ ಐಟಮಿಂದನೂ ನಾವು ಇದೇ ರೀತಿ ವೀಡಿಯೋಸ್ನ ಜನರೇಟ್ ಮಾಡ್ಕೊಳ್ಬೋದು ಈಸಿಯಾಗಿ. ಓಕೆನಾ, ಇವಾಗ ಒಂದು ಎಕ್ಸಾಂಪಲ್ಗೆ ನಿಮಗೊಂದು ವೀಡಿಯೋನ ಹಾಕಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ನಿಮಗೂ ಐಡಿಯಾ ಬರುತ್ತೆ. ನೋಡಿದ್ರಲ್ಲ, ಸೇಮ್ ಟು ಸೇಮ್ ಇದೇ ರೀತಿಯ ವೀಡಿಯೋನ ಯಾವ ರೀತಿ ಜನರೇಟ್ ಮಾಡೋದು, ಇದಕ್ಕೆ ಪ್ರಾಂಪ್ಟ್ ಎಲ್ಲಿಂದ ಸಿಗುತ್ತೆ, ಇಮೇಜ್ ಯಾವ ರೀತಿ ಜನರೇಟ್ ಮಾಡೋದು, ಇಮೇಜಿಂದ ಈ ರೀತಿ ವೀಡಿಯೋ ಯಾವ ರೀತಿ ಆ್ಯಡ್ ಮಾಡೋದು, ವೀಡಿಯೋಗೆ ಇದೇ ರೀತಿ ಸೇಮ್ ಟು ಸೇಮ್ ಅದು ಸೌಂಡ್ಸ್ ಎಲ್ಲಿಂದ ಆ್ಯಡ್ ಮಾಡೋದು ಎಲ್ಲದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ. ಓಕೆನಾ, ಫಸ್ಟ್ ಬಂದುಬಿಟ್ಟು ನಮಗೆ ಈ ರೀತಿ ಇಮೇಜನ್ನು ಜನರೇಟ್ ಮಾಡೋದಕ್ಕೆ ಪ್ರಾಂಪ್ಟ್ ಬೇಕಲ್ವಾ. ಪ್ರಾಂಪ್ಟ್ ಬಂದುಬಿಟ್ಟು ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅಲ್ಲಿಂದ ನೀವು ವೀಡಿಯೋ ಪ್ರಾಂಪ್ಟ್ ಆಗಿರ್ಬೋದು, ಇಮೇಜ್ ಪ್ರಾಂಪ್ಟ್ ಆಗಿರ್ಬೋದು, ಎರಡನ್ನೂ ನೀವು ಅಲ್ಲಿಂದ ಕಾಪಿ ಮಾಡ್ಕೊಳ್ಬೋದು. ಓಕೆನಾ, ಓಕೆ ಫ್ರೆಂಡ್ಸ್, ಈಗ ನಮ್ಮದು ಇಮೇಜಿಂದು ಪ್ರಾಂಪ್ಟ್ ಏನಿದೆ ಅಲ್ವಾ, ಈ ಪ್ರಾಂಪ್ಟನ್ನು ಇಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ಸೆಲೆಕ್ಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಪ್ರಾಂಪ್ಟನ್ನು ಇಲ್ಲಿಗೆ ಕಾಪಿ ಮಾಡ್ಕೊಂಡಾದ್ಮೇಲೆ ಇಲ್ಲಿಂದ ಬ್ಯಾಕ್ ಬನ್ನಿ. ಈಗ ನಮಗೆ ಈ ರೀತಿ ಇಮೇಜನ್ನು ಮೊದಲು ಜನರೇಟ್ ಮಾಡ್ಕೊಳ್ಬೇಕು. ಇಮೇಜನ್ನು ಜನರೇಟ್ ಮಾಡ್ಕೊಳ್ಳೋದಕ್ಕೆ ಮೇಟಾ ಎ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಮೇಟಾ ಎ ಇಲ್ಲ ಅಂದರೆ ನೀವು ಗೂಗಲ್ ಪ್ಲೇ ಸ್ಟೋರ್ ಹೋಗ್ಬಿಟ್ಟು ಅಲ್ಲಿಂದ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಓಕೆನಾ, ಈಗ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರಾಂಪ್ಟನ್ನು ಪೇಸ್ಟ್ ಮಾಡಿ. ಇಲ್ಲಿ ನೀವು ಫುಡ್ ನೇಮ್ ಅಂತ ಏನಿದೆ ಅಲ್ವಾ, ಇಲ್ಲಿ ಬಂದುಬಿಟ್ಟು ನಿಮ್ಮ ಇಷ್ಟದ ಪ್ರಕಾರದ ಫುಡ್ ನೇಮನ್ನು ಕೊಡ್ಬೋದು. ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ ನೇಮ್ ಆಗಿರ್ಬೋದು, ನೀವು ಇಲ್ಲಿ ಕೊಡ್ಬೋದು. ಓಕೆನಾ, ನಾನು ಇಲ್ಲಿ ಸ್ಟ್ರಾಬೆರಿ ಅಂತ ಕೊಡ್ತೀನಿ. ಸ್ಟ್ರಾಬೆರಿ ಅಂತ ಕೊಡ್ತೀನಿ. ಓಕೆನಾ, ನಾನಿಲ್ಲಿ ಸ್ಟ್ರಾಬೆರಿ ಅಂತ ಕೊಟ್ಬಿಟ್ಟು ಇದನ್ನು ಜಸ್ಟ್ ನಾವು ವಾಟ್ಸಪ್ಪಲ್ಲಿ ಚಾಟ್ ಯಾವ ರೀತಿ ಸೆಂಡ್ ಮಾಡ್ತೀವಿ ಆ ರೀತಿ ಸೆಂಡ್ ಮಾಡ್ತಾ ಇದ್ದೀನಿ. ನೀವು ಇದೇ ಪ್ರಕಾರ ನಿಮಗೆ ಇಷ್ಟ ಬಂದ ವೆಜಿಟೇಬಲ್ಸ್ ನೇಮ್ ಕೊಡ್ಬೋದು, ನಿಮಗೆ ಇಷ್ಟ ಬಂದ ಫ್ರೂಟನ್ನು ಕೊಡ್ಬೋದು. ಓಕೆನಾ, ನೋಡಿ ಇಲ್ಲಿ ಜಸ್ಟ್ ಸೆಕೆಂಡಲ್ಲಿ ನಾನು ಹಾಕಿದಂಥ ಪ್ರಾಂಪ್ಟಿಗೆ ಇಮೇಜನ್ನು ಜನರೇಟ್ ಮಾಡಿ ಕೊಟ್ಟಿದೆ. ಇದರಲ್ಲಿ ನಿಮಗೆ ಯಾವ ಇಮೇಜನ್ನು ಇಷ್ಟ ಆಗುತ್ತೆ ಅದನ್ನ ಇಲ್ಲಿಂದ ಸೇವ್ ಮಾಡ್ಕೊಳ್ಬೋದು. ಜಸ್ಟ್ ಇಲ್ಲಿ 3 ಡಾಟ್ ಇದೆಯಲ್ವ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ, ಮತ್ತೆ ಬ್ಯಾಕ್ ಬಂದುಬಿಟ್ಟು ಮತ್ತೆ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಪ್ರಾಂಪ್ಟನ್ನು ಪೇಸ್ಟ್ ಮಾಡಿ. ಪ್ರಾಂಪ್ಟನ್ನು ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ನೀವೇನು ಮಾಡಿ, ಫ್ರೂಟ್ ನೇಮನ್ನು ಮತ್ತೆ ಚೇಂಜ್ ಮಾಡ್ಕೊಳ್ಳಿ.
ನಾನು ಆರೆಂಜ್ ಅಂತ ಕೊಡ್ತೀನಿ. ಆರೆಂಜ್ ಅಂತ ಕೊಟ್ಬಿಟ್ಟು ಮತ್ತೆ ಸೆಂಡ್ ಮಾಡ್ತಾ ಇದ್ದೀನಿ. ಜಸ್ಟ್ ಸೆಕೆಂಡಲ್ಲಿ ಈಗ ನನಗೆ ಆರೆಂಜ್ದು ಇಮೇಜನ್ನು ಜನ್ರೇಟ್ ಮಾಡಿ ಕೊಡುತ್ತೆ. ಓಕೆನಾ. ಸೇಮ್ ಪ್ರೊಸೆಸ್ನಲ್ಲಿ ಎರಡನೇ ಇಮೇಜ್ನ ಏನು ನಾನು ಪೇಸ್ಟ್ ಮಾಡಿದ್ವಲ್ಲ ಪ್ರಾಂಪ್ಟು, ಅದು ಕೂಡ ಜನ್ರೇಟ್ ಆಗಿ ಸಿಕ್ಕಿದೆ ನೋಡಿ ಆರೆಂಜಿಂದು. ಈಗ ಇದನ್ನು ಕೂಡ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೇವ್ ಮಾಡ್ಕೊಳ್ತಾ ಇದ್ದೀನಿ. ಸೇವ್ ಮಾಡ್ಕೊಂಡು ಆದಮೇಲೆ ಇಲ್ಲಿಂದ ಬ್ಯಾಕ್ ಹೋಗೋಣ. ಗೂಗಲ್ ಓಪನ್ ಮಾಡಿಕೊಂಡು ಗೂಗಲಲ್ಲಿ ಟೈಪ್ ಮಾಡ್ಕೊಳ್ಳಿ ಫ್ಲೋ AI ಅಂತ ಟೈಪ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿ ಬಂದ್ಬಿಟ್ಟು ಈ ರೀತಿ ವೆಬ್ಸೈಟ್ ಬರುತ್ತೆ ನೋಡಿ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ಇಲ್ಲಿ ನಿಮ್ಮ ಜಿಮೇಲ್ ಐಡಿಯಿಂದ ನೀವು ಲಾಗಿನ್ ಆಗಬೇಕಾಗಿರುತ್ತೆ. ಲಾಗಿನ್ ಆದಮೇಲೆ ನೋಡಿ ಇಲ್ಲಿ ನ್ಯೂ ಪ್ರಾಜೆಕ್ಟ್ ಅಂತ ಬರುತ್ತಲ್ವ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಈಗ ಇಲ್ಲೇನು ಮಾಡಬೇಕು, ಟೆಕ್ಸ್ಟ್ ಟು ವಿಡಿಯೋ ಅಂತಿದೆಯಲ್ವ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ರೇಮ್ಸ್ ಟು ವಿಡಿಯೋ ಅಂತ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೋಡ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಐ ಅಗ್ರಿ ಅಂತ ಕೊಟ್ಟಾಗ ನಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ಈಗ ಇಲ್ಲಿಂದ ನಾನೇನು ಮಾಡ್ತಾ ಇದ್ದೀನಿ, ಈ ಸ್ಟ್ರಾಬೆರಿ ಇಮೇಜನ್ನು ತಗೊಳ್ತಾ ಇದ್ದೀನಿ. ಈಗ ಇದು ಬಂದ್ಬಿಟ್ಟು ನಮಗೆ 9:16 ರೇಷಿಯೋ ಏನಿದೆ ಫೋರ್ಟ್ರೈಟಲ್ಲಿ ಇದೆ ಅಲ್ವಾ. ಕ್ರಾಪ್ ಆ್ಯಂಡ್ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಇಲ್ಲಿ ನಮ್ಮ ಪ್ರಾಂಪ್ಟ್ ಏನಿದೆ ಅಲ್ವಾ ಅದನ್ನು ಇಲ್ಲಿಗೆ ಪೇಸ್ಟ್ ಮಾಡಬೇಕು. ನಾವು ಪ್ರಾಂಪ್ಟನ್ನು ಈ ರೀತಿ ಪೇಸ್ಟ್ ಮಾಡಾದ್ಮೇಲೆ ಇಲ್ಲಿ ಇಮೇಜ್ ಕೂಡ ಬಂದಿದೆ ನೋಡಿ. ಜಸ್ಟ್ ಇಲ್ಲೊಂದು ಆ್ಯರೋ ಮಾರ್ಕ್ ಕಾಣಿಸ್ತಿದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ಈಗ ನಂದು ವಿಡಿಯೋ ಬಂದ್ಬಿಟ್ಟು ಜನ್ರೇಟ್ ಆಗಿ ಸಿಕ್ಕಿದೆ. ಯಾವ ರೀತಿ ಬಂದಿದೆ ಅಂತ ನೋಡಿ. ನೋಡಿದ್ರಲ್ವಾ, ಸೇಮ್ ಟು ಸೇಮ್ ನಾವೇನು ನೋಡಿದ್ವಲ್ವ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಸೇಮ್ ಟು ಸೇಮ್ ಅದೇ ರೀತಿಯ ವಿಡಿಯೋ ಜನ್ರೇಟ್ ಆಗಿ ಸಿಕ್ಕಿದೆ. ಓಕೆನಾ. ಈಗ ಮತ್ತೆ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಪ್ಲೋಡನ್ನು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ನಾನು ಈ ಆರೆಂಜ್ ಇಮೇಜನ್ನು ಏನು ಜನ್ರೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಇಲ್ಲಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿಬಿಟ್ಟು ಸೇಮ್ ಟು ಸೇಮ್ ಅದೇ ಪ್ರಾಂಪ್ಟನ್ನು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಮತ್ತೆ ಇಮೇಜನ್ನು ನಾವು ಎನಿಮೇಟ್ ಮಾಡಿ ತೊಗೊಳ್ಳೋಣ. ಓಕೆನಾ. ಸೇಮ್ ಟು ಸೇಮ್ ಇದೇ ಪ್ರೊಸೆಸ್ನಲ್ಲಿ ನೀವು ಕೂಡ ಎಲ್ಲ ಇಮೇಜಸ್ನೂ ಜನ್ರೇಟ್ ಮಾಡಿ ತೊಗೊಳ್ಬೇಕಾಗಿರುತ್ತೆ. ಓಕೆನಾ. ನೋಡಿ, ಈಗ ಇಲ್ಲಿ ಬಂದ್ಬಿಟ್ಟು ನಂದು ಎರಡನೇ ಇಮೇಜ್ ಏನಿದೆ ಅದನ್ನ ಕೂಡ ಎನಿಮೇಟ್ ಮಾಡಿ ತೊಗೊಂಡಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ಫುಲ್ ಸ್ಕ್ರೀನ್ ಮಾಡಿ ತೋರಿಸ್ತೀನಿ. ನೋಡಿದ್ರಲ್ಲ, ಇದನ್ನು ಈಗ ಇಲ್ಲಿಂದ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಜಸ್ಟ್ ಇಲ್ಲಿ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಒರಿಜಿನಲ್ ಸೈಜ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ನಮ್ಮ ಗ್ಯಾಲರಿಯಲ್ಲಿ ಡೌನ್ಲೋಡ್ ಆಗಿರುತ್ತೆ. ಓಕೆನಾ. ನಾನು ಸೇಮ್ ಪ್ರೊಸೆಸ್ನಲ್ಲಿ ಎರಡನ್ನೂ ಡೌನ್ಲೋಡ್ ಮಾಡ್ಕೊಳ್ತೀನಿ. ಓಕೆನಾ. ಈಗ ಇಲ್ಲಿಂದ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗ್ಬಿಟ್ಟು ನಾವು ಇದರಲ್ಲಿ ವಾಟರ್ ಮಾರ್ಕ್ ಏನಿದೆ ಅಲ್ವಾ ಅದನ್ನ ಯಾವ ರೀತಿ ರಿಮೂವ್ ಮಾಡೋದಂತ ತೋರಿಸ್ಕೊಡ್ತೀನಿ. ಈಗ ಇಲ್ಲಿಂದ ಇನ್ಶಾರ್ಟ್ನ ಓಪನ್ ಮಾಡ್ಕೊಂಡು ಇಲ್ಲಿ ನ್ಯೂ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನ್ಯೂ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎರಡು ವಿಡಿಯೋ ಏನು ನಾನು ಮಾಡ್ಕೊಂಡಿದ್ದೀನಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಕ್ಯಾನ್ವಾಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕರೆಕ್ಟ್ ರೇಷಿಯೋ ನೋಡ್ಕೊಳ್ಳಿ. 9:16 ರೇಷಿಯೋನ ಸೆಲೆಕ್ಟ್ ಮಾಡ್ಕೊಂಡಿರಬೇಕು. ಅದಾದಮೇಲೆ ಇಲ್ಲಿ ಕ್ರಾಪ್ ಅಂತ ಏನಿದೆ ಅಲ್ವಾ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ರೀತಿ ಜಸ್ಟ್ ಇಷ್ಟು ಕ್ರಾಪ್ ಮಾಡ್ಕೊಳ್ಳಿ. ಓಕೆನಾ. ಇದನ್ನು ಮತ್ತು ಇದನ್ನು ಎರಡನ್ನೂ ಈ ರೀತಿ ಕ್ರಾಪ್ ಮಾಡ್ಕೊಳ್ಳಿ. ಈಗ ಇಲ್ಲಿಂದು ವಾಟರ್ ಮಾರ್ಕ್ ಏನಿದೆ ಅದು ರಿಮೂವ್ ಆಗಿದೆ. ಓಕೆನಾ. ಮತ್ತು ಇಲ್ಲಿ ಇನ್ಶಾರ್ಟ್ ವಾಟರ್ ಮಾರ್ಕ್ ರಿಮೂವ್ಗೆ ಇಂಟು ಮಾರ್ಕ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ. ಇನ್ನೇನಾದರೂ ನಿಮ್ಮ ಚಾನಲ್ ನೇಮ್ ಏನಾದರೂ ಟೆಕ್ಸ್ಟ್ ಬರೆಯೋದಾದರೆ ಸಿಂಪಲ್ಲಾಗಿ ಒಂದು ಕಡೆ ಚಿಕ್ಕದಾಗಿ ರೀತಿ ಬರೆದುಬಿಟ್ಟು ಬಿಡ್ಬೋದು ನೀವು. ಈಗ ಇದರಲ್ಲಿ ವಾಯ್ಸ್ ಏನಿದೆ ಅಲ್ವಾ ಇದು ಹೀಗೆ ಇರಲಿ. ನೋಡಿ ಈಗ ನಮ್ಮದು ವಿಡಿಯೋ ಯಾವ ರೀತಿ ಬಂದಿದೆ ಅಂತ. ನೋಡಿದ್ರಲ್ಲ ನಮ್ಮದು ಇಮೇಜಿಂದ ವಿಡಿಯೋ ಯಾವ ರೀತಿ ಎಷ್ಟು ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಸೇಮ್ ಟು ಸೇಮ್ ನಾವೇನು ಇನ್ಸ್ಟಾ ಪೇಜಲ್ಲಿ ನೋಡಿದ್ವಲ್ಲ ಅದೇ ರೀತಿ ಬಂದಿದೆ ಅಂತ. ನೀವು ಕೂಡ ಇದೇ ರೀತಿ ಇಮೇಜಸ್ನ ಜನ್ರೇಟ್ ಮಾಡಿಕೊಂಡು ವಿಡಿಯೋನ ಜನ್ರೇಟ್ ಮಾಡ್ಕೊಳ್ಬೋದು. ಓಕೆನಾ. ಡೈಲಿ ನಿಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಾಗಿರ್ಬೋದು, ಯೂಟ್ಯೂಬ್ ಶಾರ್ಟ್ಸಲ್ಲಿ ಡೈಲಿ ಒಂದೊಂದು ಶಾರ್ಟನ್ನು ಹಾಕ್ತಾ ಹೋಗ್ಬೋದು. ನೀವು ಕೂಡ ಇದೇ ರೀತಿ ಸೇಮ್ ಟು ಸೇಮ್ ಇದೇ ಕ್ವಾಲಿಟಿಯಲ್ಲಿ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಬೋದು ನಾನು ಹೇಳ್ಕೊಟ್ಟಂತೆಯೇ ಪ್ರೊಸೆಸ್ನಲ್ಲಿ. ಓಕೆನಾ ಫ್ರೆಂಡ್ಸ್. ಹಾಗಿದ್ರೆ ನಿಮಗೇನಾದರೂ ಈ ಇಮೇಜಿಂದು ಪ್ರಾಂಪ್ಟ್ ಮತ್ತು ವಿಡಿಯೋ ಅನಿಮೇಟೆಡ್ ಪ್ರಾಂಪ್ಟ್ ಎರಡೂ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಕಾಪಿ ಮಾಡ್ಕೊಳ್ಳಿ. ನಾನು ಹೇಳ್ಕೊಟ್ಟ ಇದೇ ಸೇಮ್ ಪ್ರೊಸೆಸ್ನಲ್ಲಿ ವೀಡಿಯೋಸ್ನ ಜನ್ರೇಟ್ ಮಾಡ್ಕೊಳ್ಳಿ. ಓಕೆನಾ. ಇವತ್ತಿನ ವಿಡಿಯೋ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಯೂಸ್ಫುಲ್ ಆಗಿದೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಸಿಗೋಣ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.